ಇವತ್ತು ಈ ವಿಡಿಯೋದಲ್ಲಿ ಎಲ್ಲರೂ ಸುಲಭವಾಗಿ ಮಾಡೋ ತರ ಉದ್ದಿನ ಬೇಳೆ ಚಕ್ಲಿನ ಹೇಗ್ ಮಾಡೋದು ಅಂತ ನೋಡೋಣ. ಇದು ತುಂಬಾನೇ ರುಚಿಯಾಗಿರುತ್ತೆ. ಒಂದ್ಸರಿ ಖಂಡಿತ ಈ ತರ ಟ್ರೈ ಮಾಡಿ ನೋಡಿ. ಇದನ್ನ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದ್ ಕಡಾಯಿನ ಇಟ್ಟು ಅರ್ಧ ಕೆಜಿ ಅಕ್ಕಿ ಹಿಟ್ಟನ್ನ ಲೈಟ್ ಆಗಿ ಹುರಿದು ಜಲ್ಡಿ ಮಾಡಿ ಎತ್ತಿಟ್ಕೊಳ್ಳೋಣ. ಇದಾದ್ಮೇಲೆ ಕುಕ್ಕರ್ ನಲ್ಲಿ 125 ಗ್ರಾಮ್ ಉದ್ದಿನ ಬೇಳೆನ ತೊಳೆದು ಇದರಲ್ಲಿ ಹಾಕಿ 1 ಟಂಬ್ಲರ್ ನೀರನ್ನ ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ 3 ವಿಸಿಲ್ ಇಟ್ಟು ಬೇಯಿಸಿ ಎತ್ತಿಟ್ಕೊಳ್ಳೋಣ. ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಕೊಂಡಿದ್ದನ್ನ ಒಂದು ಬೌಲ್ಗೆ ಹಾಕಿ ಇದ್ರ ಜೊತೆಗೆ ಉರಿದು ಜಲಡಿ ಮಾಡಿದ ಅಕ್ಕಿ ಹಿಟ್ಟನ್ನ ಹಾಕಿ ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಕಪ್ಪೆಳ್ಳು, 1/4 ಟೀ ಸ್ಪೂನ್ ಇಂಗು, 1 ಟೀ ಸ್ಪೂನ್ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲೇ ನೀರಿನ ಅಂಶ ಇರುತ್ತೆ. ಒಂದ್ ವೇಳೆ ನೀರ್ ಸಾಕಾಗ್ಲಿಲ್ಲ ಅಂತಂದ್ರೆ ಸ್ವಲ್ಪ ನೀರನ್ನ ಹಾಕಿ ಚಕ್ಲಿ ಹಿಟ್ಟಿನ ಅದಕ್ಕೆ ಗಟ್ಟಿಗೆ ಕಲ್ಸಿಟ್ಕೊಳ್ಳೋಣ. ಇದಕ್ಕೆ 1 ಸೌಟ್ ಬಿಸಿ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚಕ್ಲಿ ಮಾಡೋದಿಕ್ಕೆ ಚಕ್ಲಿ ಅಚ್ಚನ್ನ ತಗೊಳ್ಳೋಣ. 3 ಕಣ್ಣಿರುವ ಚಕ್ಲಿ ಅಚ್ಚಲ್ಲಿ ಸ್ವಲ್ಪ ಎಣ್ಣೆನ ಸವರಿ ಅದರಲ್ಲಿ ಈ ಹಿಟ್ಟನ್ನ ಹಾಕಿ ಒಂದು ದೊಡ್ಡ ಸೌಟ್ ನ ಹಿಂಭಾಗ ಈ ತರ ಚಕ್ಲಿಗಳನ್ನ ನಿಮ್ಗೆ ಬೇಕಾಗಿರುವ ಸೈಜ್ಗೆ ಹಾಕಿ ಬಿಸಿಯಾದ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ತೆಗಿಬೇಕು. ಈ ವಿಡಿಯೋಲಿ ತೋರಿಸೋ ಈ ಚಕ್ಲಿ ಹಚ್ಚು ನಿಮ್ಗೆ ಬೇಕು ಅಂತಂದ್ರೆ ಸ್ಕ್ರೀನ್ ಅಲ್ಲಿ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಚಕ್ಲಿಗಳನ್ನ ಹಾಕೋ ಮುಂಚೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರ್ಬೇಕು. ಆಗ್ಲೇನೆ ಚಕ್ಲಿಗಳು ಚೆನ್ನಾಗಿ ಬೆಂದು ಕ್ರಿಸ್ಪಿ ಆಗಿರುತ್ತೆ. ಇಲ್ಲ ಅಂತಂದ್ರೆ ಎಣ್ಣೆ ಕುಡಿದು ಕ್ರಿಸ್ಪಿ ಆಗಿ ಬರೋದೇ ಇಲ್ಲ. ಸೊ ಈ ತರ 2 ಸೈಡು ತಿರುಗಿಸಾಕಿ ಬೆಂದ ಮೇಲೆ ತೆಗೆದ್ರೆ ತುಂಬಾನೇ ರುಚಿಯಾದ ಉದ್ದಿನ ಬೇಳೆ ಚಕ್ಲಿ ತಯಾರು.